ನಾವು ಚೀಪಲ್ಲ, ನಾವು ಕಾಸ್ಟ್ಲಿ. ಅದಕ್ಕೆ ಕೆಲವರು ಹೇಳ್ತಾರೆ, ಬ್ರದರ್ ಹತ್ರ ಹೋಗ್ಬೇಡ, ತುಂಬ ಕಾಸ್ಟ್ಲಿ ಅವ್ರ ಹತ್ರ, 1000 ಗಟ್ಟಲೆ ಹೇಳ್ತಾರೆ. ಹೌದು, ಏನು ಮಾಡ್ತೀರ? AJ ಹಾಸ್ಪಿಟ್ಲಿಗೆ ಹೋಗಿ 1000 ಗಟ್ಟಲೆ ಹೇಳ್ತಾರೆ. ವೆನ್ಲಾಕ್ ಹೋಗಿ ತುಂಬ ಚೀಪು, ಆದರೆ ಬಾಡಿ ಔಟು ತುಂಬ ಚೀಪು. ತುಂಬ ಚೀಪಿರೋ ಕಡೆ ಹುಡ್ಕೊಂಡು ಹೋಗ್ಬೇಡಿ, ಕಾಸ್ಟ್ಲಿ ಹೋಗಿ. ನಿಮ್ಮ ಸೀರೆ ಬೇಕು ಅಂದರೆ, ನಿಮಗೆ ಯಾವ್ದಾದ್ರು ಒಂದು ಒಡವೆ ಬೇಕು ಅಂದರೆ ಚೆನ್ನಾಗಿರೋ ಕಡೆ, ಕಾಸ್ಟ್ಲಿರೋ ಕಡೆ ಹುಡುಕ್ತೀರಾ ನೀವು ಅಲ್ಲ? ಚೀಪಾಗಿ ಹುಡುಕ್ತೀರಾ? ಹಾಂ, ಆವಾಗ ಬ್ರದರ್ ಚೀಪಾ? ಕಾಸ್ಟ್ಲಿ ಅವರು. ಯಾಕೆ? ನಮ್ಮ ಅಪ್ಪ ತುಂಬ ಕಾಸ್ಟ್ಲಿ, ಅವ್ರ ಯೂನಿವರ್ಸು ತುಂಬ ಕಾಸ್ಟ್ಲಿ. ನಾವು ರಾಜಾದಿರಾಜನ ಮಕ್ಕಳು ರೀ. ಆ ರಾಜಾದಿರಾಜನ ಮಕ್ಕಳಾದ್ಮೇಲೆ ನಾವು ರಾಜಕುಮಾರಿಗಳಲ್ಲಿ. ಆಗ ನಮ್ಮ ಡ್ರೆಸ್ಗಳು ಹೆಂಗಿರ್ಬೇಕು? ಸೂಪರ್ ಆಗಿರ್ಬೇಕು ರೀ. ಸೂಪರ್ ಮಗ ಅಂತ ಹೇಳ್ತಾರೆ. ಪ್ರೈಸ್ ಅಲ್ಲ, ಸೂಪರ್ ಆಗಿರ್ಬೇಕೆಲ್ಲ. ಡ್ರೆಸ್ಸು, ಕೋಡು, ಶೂ, ಸಾಕ್ಸು, ಬೆಟ್ಟು ಎಲ್ಲ ಟಾಪ್ ಆಗಿರ್ಬೇಕು ರೀ ಎಲ್ಲ. ಅದು ಆ ರೀತಿ ನಿಮ್ಮನ್ನು ಆ ಫೇತ್ ತಂದ್ಬಿಡುತ್ತೆ ನೋಡಿ, ಆ ಲೆವೆಲ್ ತಂದ್ಬಿಡುತ್ತೆ ನೋಡಿ. ಮೊದಲು ನಮ್ಮ ರೊಜಾರಿಯ ಬರಬೇಕಾದ್ರೆ ರೋಸಾ ಹೂ ಥರ ಬಂದರು, ಇವಾಗ ಗುಲಾಬಿ ಹೂ ಥರ ಬರ್ತಾರೆ ನೋಡಿ ಡ್ರೆಸ್ ಹಾಕಿ. ಅದು ಕೋಟು ಗೀಟೆಲ್ಲ ಹಾಕ್ಕೊಂಡು ಏನು ಟಾಪಾಗಿ ಬರ್ತಾರೆ. ಈಗ ಇವ್ರನ್ನ ನೋಡಿ ಅವ್ರ ಕಾಂಪಿಟೇಷನ್ ಇವಾಗ ಫಿಲಿಪ್ ಅವರು. ನಾನು ಬಿಡ್ತೀನಾ, ನಾನು ಒಂದು ಕೋಟ್ ಹಾಕೊಂಡ್ಬರ್ತೀನಿ. ಅಲ್ಲೆಲ್ಲೂಯ್ಯ, ಅವರು ನೆಕ್ಸ್ಟ್ ಕೋಟ್ ಹಾಕೊಂಡ್ಬರ್ತಾರೆ ನೋಡಿ. ನಾವು ಕಾಸ್ಟ್ಲಿ ಆಗಿರ್ಬೇಕು. ಡೋಂಟ್ ಇಮಿಟೇಟ್ ಎನಿ ಪರ್ಸನ್. ಯಾರನ್ನ ಹಿಂಬಾಲಿಸ್ಬೇಡಿ, ಕರ್ತನ ಹಿಂಬಾಲಿಸಿ. ಅವ್ರು ಕಾಸ್ಟ್ಲಿ ಇದ್ರು, ಅವ್ರು ಕಾಸ್ಟ್ಲಿ ಆಗಿರ್ತಾರೆ. ಅದಕ್ಕೆ ಕೆಲವ್ರಿಗೆ ಹೇಳ್ತೀನಿ, ಹೌದಪ್ಪ ನಾನು ಕಾಸ್ಟ್ಲಿ, ಇಷ್ಟ ಆದರೆ ಬಾ, ಇಲ್ಲಾಂದರೆ ಬೇಡ ಹೋಗು, ತೊಂದರೆ ಇಲ್ಲ. ನಿನ್ನಿಂದನೇ ನಾನು ಜೀವನ ಮಾಡ್ಬೇಕಂತ ಏನೋ ನನಗೆ ಬಿದ್ದೋಗಿಲ್ಲ. ಯಾಕೆ? ನನ್ನ ದೇವರು ಅನ್ನ ಕೊಟ್ಟಿದ್ದಾರೆ, ಊಟ ಕೊಟ್ಟಿದ್ದಾರೆ, ಒಂದಕ್ಕೆ 3 ಕಾರ್ ಕೊಟ್ಟಿದ್ದಾರೆ, ಮನೆ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ನಾನು ಏನಕ್ಕೆ ಕಷ್ಟಪಡ್ಬೇಕು? ನನಗೇನು ಬೇಡ ನಿನ್ನಿಂದ. ನೀನು ಆಶೀರ್ವಾದ ಒಂದೋ ದಾರಿ ಹೇಳ್ಕೊಡ್ತೀನಿ ಅಷ್ಟೇ ನಿನಗೆ. ನಿನ್ನ ಹಣದಿಂದ ನನಗೇನು ಬೇಕಾಗಿಲ್ಲ, ಆಶೀರ್ವಾದ ಬರೋದಿಲ್ಲ. ಕೊಡಿರಿ ಆಗ ನಿಮಗೆ ಕೊಡಲ್ಪಡುತ್ತದೆ. ಬೈಬಲ್ ಹೇಳುತ್ತಾ, ಕಿತ್ತುಕೊಳ್ಳಿರಿ ಆಗ ನಿಮ್ಮಲ್ಲಿ ಕಿತ್ತಲ್ಪಡತ್ತೆ ಅಂತ. ಕಿತ್ತುಕೊಳ್ಳಿರಿ ಅಂತ ಹೇಳಿದೆ, ಕೊಡಿರಿ ಅಂತ ಹೇಳಿದ್ಯಾ? ಏನು ಬ್ರದರ್ ಎಲ್ಲ ಕಿತ್ಕೊಳ್ತಾರೆ, ಉಲ್ಟಾ ಹೊಡಿತಾರೆ. ಅದಕ್ಕೆ ಅವ್ರ ಹತ್ರ ಹಣ ನಿಲ್ಲೋದಿಲ್ಲ. ನೋಡ, ಬ್ರದರ್ ಪರ್ಸ್ ತೋರಿಸಿದ್ರು, ಇವ್ರು ಪರ್ಸ್ ತೋರಿಸಿದ್ರು. 50 ರೂಪಾಯಿ ಈ ವರ್ಷ ಎಲ್ರಿಗೂ ಕೊಟ್ಟೆ ನಾನು. 50 ರೂಪಾಯಿ ಕೊಟ್ಟಿದ್ದು ಎಷ್ಟು ಬ್ಲೆಸ್ಸಿಂಗ್ ಆಗಿದೆ ನೋಡಿ. ದಟ್ ಐ ಸೆಡ್, ಇದು 50 ರೂಪಾಯಿ ತೊಗೋಬೇಡ, 50 ಬೀಜಗಳಾಗಿ ಇಟ್ಕೊಳ್ಳಿ ಅಂತ ಹೇಳಿ ಕೊಟ್ಟೆ. ಅವರ ಮನೆಯೇ ಆಶೀರ್ವಾದ ಹೊಂದಿ ಇಡೀ ವರ್ಷ ನಾವು ಮನೆ ಬಾಡಿಗೆ ಕಟ್ಟಿ ಅಂತ ಹೇಳಿ ಸ್ಪಾನ್ಸರ್ ಮಾತಾಡಿ ಹೋಗ್ಬಿಟ್ರೆ, ಐ ಆಮ್ ಟೆಲಿಂಗ್ ಯು ಮೈ ಸನ್, ದಿಸ್ ಇಸ್ ಅನ್ ಅಮೇಝಿಂಗ್. ಐ ಆಮ್ ಟೆಲಿಂಗ್ ಯು. ಅಂಥ ಸರ್ವಶಕ್ತನ ನಮ್ಮ ಜೊತೆ ಇದ್ದಾರೆ. ಅವ್ರೇನು ಆಶೀರ್ವಾದ ಕೊಟ್ಟರು ಕೂಡ ಎಲ್ಲ ಜಡಿದು ಅಳ್ಳಾಡಿಸಿ ನಿಮ್ಗೆ ಕೊಡ್ತೀನಿ ಅಂತ ಹೇಳ್ತೀನಿ. ಅದಕ್ಕೆ ವಾಕ್ಯ ಕೊಡಿರಿ ಆಗ ನಿಮಗೆ. ಆಮೇಲೆ ಸ್ವಲ್ಪ ಜನ ಹೇಳಿ, ಜಡಿದು ಹಳ್ಳಾಡಿಸಿ ಹೊರಸೂಸುವ ಹಾಗೆ ತುಂಬ ಅಳತೆಯಿಂದ ನಿಮಗೆ ಅಳೆಯುವರು. 7 ಬ್ಲೆಸ್ಸಿಂಗ್ ಇಡಲಿದೆ. ಕೊಡಿರಿ ಆಗ ನಿಮಗೆ ಕೊಡಲ್ಪಡುತ್ತೆ. ಅದಕ್ಕೆ ನೀವೇನು ಬಿತ್ತಿದ್ರು ಕೂಡ ಆಶೀರ್ವಾದ ನಿಮ್ಮ ಮೇಲೆ ಹುಡುಕಿ ಬಂದ್ಬಿಡುತ್ತೆ. ಪ್ರೇಯರ್ ನೀವು ಅದರಲ್ಲಿ ಭಯಪಡೋ ಅವಶ್ಯಕತೆ ಇಲ್ಲ. ಎಲ್ಲದರಲ್ಲಿ ನಿಮ್ಮ ಟಾಪ್ ಆಗಿ ದೇವ್ರು ತೊಗೊಂಡೋಗ್ತಾರೆ. ಫಸ್ಟ್ ಕನೆಕ್ಟಿವಿಟಿ, ಆ ದೆವ್ವ ಹಿಡಿದ ಸಮಯದಲ್ಲಿ ಕೂಡ ದೇವರನ್ನು ಟೀಚ್ ಮಾಡ್ತಾರೆ. ಅಯ್ಯೋ ಟೆನ್ಷನ್ ಆಗ್ತಾ ಇದ್ದಾರೆ, ಫಸ್ಟು ದೆವ್ವ ಬಿಡಿಸ್ಬಿಡೋಣ, ಆಮೇಲೆ ಅವ್ನು ಟೀಚ್ ಮಾಡೋಣ ಅಂತ ದೇವರು ಮಾದರಿ ಇಡಲಿಲ್ಲ ಅಲ್ಲಿ. ಆ ದೆವ್ವದ ಹಿಡಿದ ಟೈಮಲ್ಲಿ, ಒದ್ದಾಡೋ ಟೈಮಲ್ಲಿ ಕೂಡ ಹೇಳ್ತಾರೆ, ನಂಬುವನಿಗೆ ಎಲ್ಲ ಆಗ್ಬಿಡತ್ತೆ. ಆಗ ದೇವರು ಹೇಳ್ತಾರೆ, ನೀನು ನಂಬಲಿಲ್ಲ ಅಂದರೆ ನಾನೇನು ಮಾಡೋಕ್ಕೆ, ಐ ಕೆನಾಟ್ ಡೂ ಎನಿಥಿಂಗ್ ವಿತೌಟ್ ಯುವರ್ ಹೆಲ್ಪ್ ಆಫ್ ಫೇತ್. ಐ ನೀಡ್ ಯುವರ್ ಫೇತ್ ಫಾರ್ ಯು. ಇಫ್ ಯು ಹ್ಯಾವ್ ಮಸ್ಟರ್ಡ್ ಸೀಡ್ ಆಫ್ ಫೇತ್ ದೆನ್ ಐ ಕ್ಯಾನ್ ಡೂ ಅನ್ಮೇಷರಬಲ್ ಥಿಂಗ್ಸ್ ಫಾರ್ ಯು. ನಿನ್ನನ್ನು ಎಣಿಸಲಾರದಷ್ಟು ಅನ್ಲಿಮಿಟೆಡ್ ಫೇವರ್ಗಳು ನೀನು ಹುಡ್ಕೊಂಬರೋ ಹಾಗೆ ನಾನು ನಿನಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಾರೆ. ಆಗ ನಂಬಬೇಕು. ಎಂಥ ಟೈಮಲ್ಲಿ ನಂಬಬೇಕು? ಕಷ್ಟ ಬಂದಾಗ ನೀನು ನಂಬಬೇಕು. ಅದು ಸುಖ ಇದ್ದಾಗ ಎಷ್ಟು ದೊಡ್ಡ ಅಲ್ಲಿಲೂ ಹೇಳ್ತಿರೋದು ಮುಖ್ಯ ಅಲ್ಲ. ಕಷ್ಟ ಬಂದಾಗ ದೇವ್ರಿಗಾಗಿ ನಿಲ್ತಿರಲ್ಲ, ಅದು ತುಂಬ ಮುಖ್ಯ. ಯಾಕೆ? ಅದು ಟೆಸ್ಟ್ ಅಲ್ವಾ? ಫೇತ್ ಒಂದು ಟೆಸ್ಟ್ ಇದೆಯಲ್ಲ. SLC ಪಾಸ್ ಆಗಬೇಕಂದ್ರೆ ಏನು ಮಾಡಬೇಕು? ಎಕ್ಸಾಮ್ ಹಾಲ್ಗೆ ಹೋಗ್ಲೇಬೇಕು. ಅಯ್ಯೋ ಎಕ್ಸಾಮ್ ಹಾಲ್ ಬೇಡ, ಹಂಗೆ ಪಾಸ್ ಮಾಡಿಬಿಡಿ, ನಾನು ಮಿನಿಸ್ಟ್ರ್ ಮಗ ಅಂದರೆ ಮುಚ್ಕೊಂಡು ಪಾಸ್ ಎಕ್ಸಾಮ್ ಬರಿ ಅಂತ ಹೇಳ್ತಾರೆ. ಮಿನಿಸ್ಟ್ರ್ ಮಗ ಅಂತೇಳಿ ಕ್ವಶನ್ ಪೇಪರ್ ಬೇರೆ ಆಗುತ್ತಾ? ಇಲ್ಲ DC ಮಗ ಅಂತ ಅಷ್ಟೇ ಕ್ವಶನ್ ಪೇಪರ್ ಬೇರೆ ಆಗುತ್ತಾ? ಇಲ್ಲಪ್ಪ, ಇಲ್ಲ. ಪ್ರಿನ್ಸಿಪಾಲ್ ಮಗ ಅಂತೇಳಿ ಅವನಿಗೆ ಪೇಪರ್ ಚೇಂಜ್ ಆಗುತ್ತಾ? ಅವನ ಮಿನಿಸ್ಟ್ರ್ ಮಗ ಆಗಲಿ, DC ಮಗ ಆಗಲಿ, ತಹಸೀಲ್ದಾರ್ ಮಗ ಆಗಲಿ, ಇಲ್ಲ ಸಾಧಾರಣ ರೈತನ ಮಗ ಆಗಲಿ, ಅವನು ಯಾರ ಮಗ ಆದರೂ ಕೂಡ ಎಲ್ಲರಿಗೂ ಕೂಡ ಒಂದೇ ಒಂದು ಕ್ವಶನ್ ಪೇಪರ್ ಸೇಮೇ ಕೊಡಲ್ಪಡುತ್ತೆ. ದೇವನಾಮಕ್ಕೆ ಸ್ತೋತ್ರವಾಗಲಿ. ದೇವನಾಮಕ್ಕೆ ಸ್ತೋತ್ರ. ಎಕ್ಸಾಮ್ ಹಾಲಲ್ಲಿ ಮಾತ್ರ ಟೀಚರ್ ಬರೋದಿಲ್ಲ. 364 ದಿನಗಳವರೆಗೆ ಟೀಚರ್ ನಿಮ್ಮ ಜೊತೆ ಇರ್ತಾರೆ. ರೊಸಾರಿಯೋ ಎಕ್ಸಾಮ್ ದಿನ ಮಾತ್ರ ನಿಮ್ಮ ಜೊತೆ ಇರೋದಿಲ್ಲ. ಅವರು ಎಕ್ಸಾಮ್ ಹಾಲ್ ಹೊರಗಡೆ ಎತ್ಕೊಂಡು ಕೀಪ್ ಇಟ್ ಅಪ್,
ಹೇಳ್ತಾ ಇರ್ತಾರೆ. ಯಾಕೆ ಇಷ್ಟು ದಿನ ಕಲಿಸ್ಕೊಟ್ಬಿಟ್ಟಿದ್ದೀನಿ, ಹೋಗಿ ಬರಿ ಅಂತ ಹೇಳ್ತಾರೆ ನೀವು ಟೀಚರ್. Only on that exam day, the teacher will be outside of the classroom. ಎಕ್ಸಾಮ್ ಆಗೋವರೆಗೂ ಟೀಚರ್ ಏನಿರ್ತಾರೆ, ಟೀಚರ್ ಎದ್ದು ನಿಂತ್ಕೊಳ್ಳಿ. ಎಕ್ಸಾಮ್ ಆಗೋವರೆಗೂ ಟೀಚರ್ ಏನು ಮಾಡ್ತಾರೆ, ಸ್ಟೂಡೆಂಟ್ ಜೊತೆನೇ ಇರ್ತಾರೆ, ಕಲ್ಸ್ಕೊಂಡೇ ಇರ್ತಾರೆ, ಎಲ್ಲ ಕಲಿತಾ ಇರ್ತಾರೆ. ಎಕ್ಸಾಮ್ ಬಂದಿದ್ದೀನ ಹೋಗಿ ಕೂತ್ಕೊಂಡು ಬರೀಯಪ್ಪ ಅಂತಾರೆ. ಅವನೊಬ್ಬನೇ ಬರೀಬೇಕು. ಅವ್ರ ಆಂಟಿ ಬರ್ತಾನ, ಅವ್ರ ಗಂಡ ಬರ್ತಾನ, ಅವ್ರ ಅಂಕಲ್ ಬರ್ತಾನ, ಇದ್ರೂ ಬರಲ್ಲ ಅವರು. ಅಲ್ಲಿ ಬಿಡೋದು ಇಲ್ಲ. ನನ್ನ ಮಗ ಸ್ವಲ್ಪ ನೀರು ಕೊಡೋದು, ಸುಮ್ಮನೆ ಇರಿ ಅಲ್ಲಿ ನಿಂತ್ಕೊಳ್ಳಿ, ಎಕ್ಸಾಮ್ ಬಂದ್ಮೇಲೆ ಕೊಡಿ ಅಂತ ಹೇಳಿ. ಯಾವುದಕ್ಕೆ ಎಕ್ಸಾಮ್ ಅದು? ಅವನು ಮುಂದಿನ ತೇರ್ಗಡೆಗೆ ಹೋಗೋದಕ್ಕೆ ಎಕ್ಸಾಮ್ ಅದು. PUCಗೆ ಹೋಗೋದಕ್ಕೆ ಒಂದು ಎಕ್ಸಾಮ್ ಅವನಿಗೆ. ಆಗ ನಾನು ಹೇಳ್ತಾನೆ, PUC ಅನ್ನೋದು ಕಾಲೇಜ್ ಲೆವೆಲ್, ನೀನೊಂದು ಉನ್ನತ ಲೆವೆಲ್ಗೆ ಹೋಗ್ತೀಯಾ. ನಾನು ಹೇಳ್ತಾನೆ, ಆತ್ಮೀಯ ಜೀವನದಲ್ಲಿ ನೀನು ಉನ್ನತ ಲೆವೆಲ್ಗೆ ಮೇಲೆ ಹತ್ತೋದಕ್ಕೆ ನಿನಗೆ ಕೊಟ್ಟಿರುವಂಥ ನಂಬಿಕೆಗೆ ಒಂದು ಎಕ್ಸಾಮ್ ಪೇಪರ್ ದೇವ್ರು ಕೊಡ್ತಾರೆ. ಆ ಎಕ್ಸಾಮ್ ಪೇಪರಲ್ಲಿ ನೀನು ಬರಿಬೇಕಾದ್ರೆ ಗಾಡ್ ವಿಲ್ ಬಿ ನಾಟ್ ವಿತ್ ಯು. ದೇವರು ನಿಮ್ಮ ಜೊತೆ ಇರೋದಿಲ್ಲ. ಆ ಎಕ್ಸಾಮ್ ಟೈಮಲ್ಲಿ ಯು ಆರ್ ಆಲ್ ಅಲೋನ್. ಯು ಆರ್ ಫೇಸಿಂಗ್ ದ ಗ್ಲೇಷಸ್. ಯು ಆರ್ ಜಸ್ಟ್ ಫೇಸಿಂಗ್ ದ ಚಾಲೆಂಜಸ್ ಮೈ ಸನ್ ಅಂಡ್ ಡಾಟರ್. ನೀನು ಒಬ್ಬಳೇ ಕೂತ್ಕೊಂಡು ಆ ಎಕ್ಸಾಮ್ನ ಬರೀತೀಯಾ, ನೀನೇ ತೀರ್ಮಾನ ಮಾಡ್ತೀಯಾ, ನೀನೇ ಯೋಚನೆ ಮಾಡ್ತೀಯಾ. ಆಬ್ಜೆಕ್ಟಿವ್ ಟೈಪಲ್ಲಿ ಯಾವುದು ಎಸ್ಸು, ಯಾವುದು ನೋ, ಯಾವುದಕ್ಕೆ ಬರಿಬೇಕು, ಯಾವುದು ಬರಿಬಾರ್ದು, ನೀನು ರೆಡಿ ಮಾಡಿ ತಗೊಂಡೋಗಿ ಕೊಡ್ತೀಯಾ. ಅಲ್ಲಿ ಕೊಟ್ಟ ಆದಮೇಲೆ 2 ತಿಂಗಳಲ್ಲಿ ಉತ್ತಮವಾದ ಫಲಿತಾಂಶದೊಂದಿಗೆ ನೀನು ರ್ಯಾಂಕ್ ಸ್ಟೂಡೆಂಟ್ ಆಗಿ ಹೊರಗಡೆ ಬರ್ತೀಯ. ದಟ್ ಈಸ್ ವಾಟ್ ಕ್ರಿಶ್ಚಿಯಾನಿಟಿ, ಫೇತ್ ಮೈ ಡಾಟರ್. ಎಲ್ಲ ಟೈಮಲ್ಲಿ ಬ್ರದರ್ ನಿಮ್ಮ ಜೊತೆ ಇರಲ್ಲ, ಕಷ್ಟ ಬಂದಾಗ ನಿಮಗೆ ವಾಕ್ಯ ಕೊಟ್ಟಿದ್ದೀನಿ, ಇದು ನಿಮಗೆ ಬೋಧಿಸುತ್ತೆ. ಈ ವಾಕ್ಯ ನಿಮ್ಮ ಜೊತೆ ಮನನ ಮಾಡುತ್ತೆ. ಲಾಸ್ಟ್ ಓದಿ ಸಿಸ್ಟರ್, ಪ್ರೋಬ್ ಚಾಪ್ಟರ್ 6:20. ಜ್ಞಾನೋಕ್ತಿಗಳು 6ನೇ ಅಧ್ಯಾಯ ವಾಕ್ಯ 20. ಕಂದ ತಂದೆಯ ಆಜ್ಞೆಯನ್ನು ಕೈಗೊಳ್ಳು, ತಾಯಿಯ ಉಪದೇಶವನ್ನು ಬಿಡಬೇಡ. ಅವುಗಳನ್ನು ನಿನ್ನ ಹೃದಯಕ್ಕೆ ನಿರಂತರವಾಗಿ ಬಂಧಿಸು, ನಿನ್ನ ಕಂಠಕ್ಕೆ ಧರಿಸಿಕೋ. ನೀನು ನಡೆಯುವಾಗ ಆ ಉಪದೇಶವು ನಿನ್ನನ್ನು ನಡೆಸು. ಬೇರೆ ಹೇಳ್ತಾರೆ, ಕಂದ ನನ್ನ ಉಪದೇಶವನ್ನು ಮರಿಬೇಡ, ತಾಯಿಯ ಉಪದೇಶ ಕೇಳು. ತಂದೆ ತಾಯಿ ಯಾವುದು? ತಂದೆ ತಾಯಿ ಅನ್ನೋದು ದೇವರ ವಾಕ್ಯ ರೀ. ತಾಯಿ ಅನ್ನೋದು ಸಭೆಯಿಂದ ದೇವರ ಮಕ್ಕಳಿಗೆ ದೇವರ ಸೇವಕರ ಮೂಲಕ ನಿಮ್ಮ ಹತ್ರ ಮಾತಾಡ್ತಾ ಇದ್ದಾರೆ. ತಂದೆ ಆಲ್ರೆಡಿ ನಿಮ್ಮ ಜೊತೆ ಇದ್ದಾರೆ, ತಾಯಿಯ ರೂಪದಲ್ಲಿ ಸೇವಕರ ಮೂಲಕ ಮಾತಾಡ್ತಾ ಇದ್ದಾರೆ. ಈ ಉಪದೇಶವನ್ನ ನಿನ್ನ ಕೊರಳಿಗೆ ಏನು ಮಾಡೋದನ್ನ 6:20 ಅವುಗಳನ್ನು ನಿನ್ನ ಹೃದಯಕ್ಕೆ 6:21 ವಾಟ್ ಇಟ್ ಸೇಸ್, ಅವುಗಳನ್ನು ನಿನ್ನ ಹೃದಯಕ್ಕೆ ನಿರಂತರವಾಗಿ ಬಂಧಿಸು. ಬರ್ತಿದ್ಯಾ? ಅವುಗಳನ್ನು ನಿನ್ನ ಹೃದಯಕ್ಕೆ ಭಾನುವಾರ ಮಾತ್ರ ಬಂಧಿಸು ಅಂತ ಹೇಳಿಲ್ಲ ಅಲ್ಲಿ. ಏನಂತ ಇದೆ ಅಲ್ಲಿ? ನಿರಂತರ. ನಮ್ಮ ಐಸಕ್ ಹಾಡಾಡಿದ್ದಾರೆ ನೋಡಿದ್ರ, ನಿರಂತರ 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 ನೀನೇ ನಿರಂತರ 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 ನೀನೇ ನಿರಂತರ. ಹಲ್ಲೆಲೂಯಾ. ಸೊ ನಿರಂತರ, ಆದರೆ ನಿರಂತರವಾಗಿಡು ಅಂತ ಹೇಳ್ತಾರೆ. ಯಾವ ದಿನದಲ್ಲಿ 1991 ಯಾವಾಗ ವರ್ಡ್ ಕೇಳಿಬಿಟ್ಟು ದೇವರ ವಾಕ್ಯದಲ್ಲಿ ಬಂದ್ಬಿಟ್ಟೆ, ಆವತ್ತು ಬಂಧಿಸಿದ ವಾಕ್ಯ ಇವತ್ತು 2019ನೇ ವರ್ಷ ಆದರೂ ಕೂಡ ಅದು ನನ್ನ ಬಿಟ್ಟು ಹೊರಗಡೆ ಹೋಗಿಲ್ಲ. ಯಾಕಂದರೆ ಅದರೊಳಗೆ ನಾನು ಆಟ ಆಡ್ತಾ ಇದ್ದೀನಿ, ಅದರೊಳಗೆ ವಾಕ್ಯಿಸ್ತಾ ಇದ್ದೀನಿ. ದೇವರೇ ನಿಮಗೆ ಸ್ತೋತ್ರಪ್ಪ, ದೇವರೇ ನಿಮಗೆ ಸ್ತೋತ್ರಪ್ಪ, ಅಲ್ಲಿ ಅದಲ್ಲೇ ನಿರಂತರ, ಅದನ್ನೇ ವಾಕ್ಯ. ಎಲ್ಲಿ ನೋಡಲಿ ವಾಕ್ಯ, ಎಲ್ಲಿ ನೋಡಲಿ ಮಾತಾಡೋ ಶಕ್ತಿ, ಎಲ್ಲಿ ನೋಡಲಿ ಮಾತಾಡುವಂಥ ಆಶೀರ್ವಾದ, ಎಲ್ಲಿ ನೋಡಲಿ ವಾಕ್ಯದ ಅಭಿವೃದ್ಧಿ ನಿಮ್ಮ ದೇಹದೊಳಗೆ ಇಳಿದು ಹೋಗ್ತಾ ಇರುತ್ತೆ. ಪ್ರಿಯ ಮಕ್ಕಳ, ಕರೆಂಟ್ ಶಾಕ್ ಹೋದಂಗೆ ಹೋಗುತ್ತೆ ಅದು. ದೇವರ ಶಕ್ತಿ ಅದು ಒಳಗೆ ಬಂದು ನನ್ನ ಗಂಟ್ಲಿಗೆ ದೇವರ ಶಕ್ತಿನೇ ಕೊಟ್ಬಿಟ್ಟಿದ್ದಾರೆ. ದೇವರಿಗೆ ಮಹಿಮೆ ಉಂಟಾಗಲಿ. ಕೇಳೋನಿಗೆ ಇಷ್ಟು ಆಶೀರ್ವಾದ ಅಂದರೆ ಈ ನಾಲ್ಗೆಗೆ ಎಷ್ಟು ಆಶೀರ್ವಾದ ಇರ್ಬೋದು. ಹಲ್ಲೆಲೂಯಾ. ಅದನ್ನು ನಿನ್ನ ಹೃದಯಕ್ಕೆ ಏನು ಮಾಡು, ನಿರಂತರವಾಗಿ. ಕೆಲವರು ಹುಡುಗ ಹುಡುಗಿಗಳು ಲವ್ ಮಾಡ್ಬೇಕಾದ್ರೆ ನಿರಂತರವಾಗಿ ಬರ್ಸ್ಕೊಳ್ತಾರೆ. ದೀಪ, ಆಕಾಶ, ಆಕಾಶ, ದೀಪ, ಪ್ರಿಯೇ, ಪ್ರೇಯಸಿ, ಪ್ರಿಯತಮ, ತಮ ಆಗಿ ತಮ ಆಗಿ ಎತ್ತಂಗಡಿ ಆಗ್ಬಿಟ್ಟಿರುತ್ತೆ ನೋಡಿ. ಅದು ಇವಾಗ ಹುಡುಗ ಇನ್ನೊಂದು ಹುಡುಗಿ ಲವ್ ಮಾಡ್ತಾ ಇರ್ತಾನೆ. ಹುಡುಗಿಲಿ ಬರ್ಸ್ಕೊಂಡು ಆಯ್ತು ಅವರು. ಅದಕ್ಕೆ ಮುಳ್ಳು ಗಿಳ್ಳೆಲ್ಲ ಹಾಕಿ ಏನೇನೋ ಬರೀತಾರೆ, ಟಾಟು ಅಂತ ಬಾಟು ಅಂತ ಏನಾರು ಬಂದ್ಬಿಟ್ಟಿದೆ. ಇವಾಗ ಟಾಟು ಬಂದು ಇಡೀ ಮೈಗೆ ಬರ್ಸ್ಕೊಳ್ತಾ ಇದೆ ಮನುಷ್ಯ. ಅದೊಂದು ದೊಡ್ಡ ಪಿಶಾಚಿ ನೋಡಿ, ಅದೊಂದು ದುರಾತ್ಮ. ಬರ್ಸ್ಕೊಳ್ಳೋದು ನಿನ್ನ ದೇಹದ ಮೇಲೆ ಯಾವ ಆಕಾರಗಳು ಮಾಡ್ಬಂದು ದೇವ್ರು ಹೇಳಿದ್ದಾರೆ. ಆದಮೇಲೆ ನಾವು ಟಾಟು ಗೀಟೆಲ್ಲ ಬರ್ಸ್ಕೊಂಡು ಎಂತೆಂಥ ಅವಸ್ಥೆಗಳು ಹುಡುಗರದು. ಮನೇಲಿ ಎಂತೆಂಥ ಜಗಳಗಳು. ಹುಡುಗಿ ಕಾಲೇಜ್ಗೆ ಹೋಗ್ಬಿಟ್ರೆ ಸಾಕು, ಮನೇಲಿ ಕಾಟ ಸ್ಟಾರ್ಟ್ ಆಗುತ್ತೆ. ಅಯ್ಯೋ ಇವಳು ಆ ಹುಡುಗನ ಪ್ರಾಬ್ಲಮ್ಮು, ಈ ಹುಡುಗನ ಪ್ರಾಬ್ಲಮ್ಮು, ಅವ್ನು ಮೆಸೇಜ್ ಕಳಿಸ್ತಾನೆ, ಇವ್ರು ಮೆಸೇಜ್ ಕಳಿಸ್ತಾರೆ. ಅಸಮಾಧಾನಗಳು. ಯಾಕೆ?
ಅವರ ಪ್ರೀತಿ ಅಲ್ಲ, ಲೋಕದ ಪ್ರೀತಿಲಿರುತ್ತೆ. ಯೇಸು ಹೇಳ್ತಾರೆ, ನನ್ನ ಪ್ರೀತಿ ಮಾಡಿಬಿಟ್ರೆ ನಿರಂತರವಾಗಿ ಇಲ್ಲಿ ಬಂಧಿಸು ಅಂತ ಹೇಳ್ತಾರೆ. ನಿನ್ನ ಹೃದಯಕ್ಕೆ ಬಂಧಿಸು, ಅದು ನಿನ್ನ ಕಂಠಕ್ಕೆ ಧರಿಸ್ಕೊ. ನೆಕ್ಲೆಸ್ ಹಾಕಿದ್ದೀರಾ? ಎಷ್ಟು ಜನ ನೆಕ್ಲೆಸ್ ಹಾಕೊಂಡಿದ್ದೀರಾ? ಎಷ್ಟು ಚೆನ್ನಾಗಿ ಕಾಣುತ್ತಲ್ಲ ನೆಕ್ಲೆಸ್ ಹಾಕೊಂಡ್ರೆ? ಹೆಣ್ಮಕ್ಳು ಎಷ್ಟು ಅಂದವಾಗಿ ಕಾಣ್ತಾರೆ. ದೇವ್ರಿಗೆ ಸ್ತೋತ್ರ. ಅದು ನೆಕ್ಲೆಸ್ಸು ಹೆಣ್ಮಕ್ಳಿಗೆ ತುಂಬ ಭೂಷಣವಾಗಿ ಕಾಣುತ್ತೆ. ಆತ್ಮೀಯ ರೂಪದಲ್ಲಿ ಹೇಳುತ್ತೆ. ನೆಕ್ಲೆಸ್ ಅನ್ನುವಂಥ ವರ್ಡ್ ಆಫ್ ಗಾಡ್ನ ವಾಗ್ದಾನಗಳನ್ನ ಏನು ಮಾಡು, ಅದು ನಿನ್ನ ಕಂಠಕ್ಕೆ ಧರಿಸ್ಕೋ. ಅವಾಗೇನಾಗುತ್ತೆ, ನೀನು ನಡೆಯುವಾಗ, ಎಲ್ಲೊಳ್ಳಿ, ನೀನು ನಡೆಯುವಾಗ ಆ ಉಪದೇಶವು ನಿನ್ನನ್ನು ನಡೆಸುವುದು. ನೀನು ಮಲಗಿಕೊಂಡಾಗ ಅದು ಕಾಯುವುದು. ನೀನು ಎಚ್ಚರಗೊಂಡಾಗ ಅದು ನಿನ್ನೊಂದಿಗೆ ಮಾತಾಡತ್ತೆ. ಆಗ ನೀನು ನಡಿಬೇಕಾದ ಅದು ನಡೆಸ್ಕೊಂಡು ಹೋಗುತ್ತೆ. ನೀನು ಮಲಗಿದಾಗ ಅದು ಕಾಯತ್ತೆ. ನೀನು ಎಚ್ಚರಗೊಂಡಾಗ ಅದು ನಿನ್ನ ಜೊತೆ ಮಾತಾಡುತ್ತೆ ಅಂತ ಹೇಳುತ್ತೆ. ಎಂಥ ವಾಕ್ಯ ರೀ! ಆ ವಾಕ್ಯ ನಿಮ್ಮ ಒಳಗೆ ಹೋಗಿ ಹೋಗಿ ನಿಮಗೆ ಬ್ಲೆಸ್ಸಿಂಗ್ ಆಗಿದೆ. ಅದನ್ನೇ ದೇವ್ರು ಹೇಳ್ತಾರೆ, ನೋಡಪ್ಪ, ನೀನು ಆಡ್ನೀರಿಗೆ ಉಂಟು ಮಾಡಲ್ಪಟ್ಟಿಲ್ಲ, ಭೂಮಿಯನ್ನು ತುಂಬಿಕೊಂಡು ಭೂಮಿಯಲ್ಲಿ ಬಹುಸಂತಾನ ಉಳ್ಳವನಾಗಿ ಹೆಚ್ಚಿ ಅದನ್ನು ವಶ ಮಾಡಿಕೊಂಡು ದೊರೆತನ ಮಾಡತಕ್ಕಂಥ ಒಂದು ಧೈರ್ಯಕ್ಕೆ ನೀವು ಬಂದಿದ್ಯಾ? ಈ ಆಫ್ಟರ್ ಆಲ್ ಒಂದು ಚಿಕ್ಕ ಹುಡುಗ ದೆವ್ವ ಹಿಡ್ದಿದ್ದು ಅಂತ ಹೇಳ್ಕೊಂಡು ಈ ದೆವ್ವದ ಮೇಲೆ, ಈ ಪ್ರಾಬ್ಲಮ್ ಮೇಲೆ ಫೋಕಸ್ ಮಾಡಿ 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 ಇನ್ಸ್ಟೆಡ್ ಆಫ್ ಫೋಕಸಿಂಗ್ ಟು ಗಾಡ್, ಯು ಆರ್ ಓನ್ಲಿ ಫೋಕಸಿಂಗ್ ಇನ್ ಪ್ರಾಬ್ಲಮ್. ಸೈತಾನ ನಿನ್ನನ್ನು ಆ ಮಗನ ಮೇಲೆ ಪ್ರಾಬ್ಲಮ್ನ ನೋಡಿ 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 ಪ್ರಾಬ್ಲಮ್ನೇ ದೊಡ್ಡದು ಮಾಡಿಬಿಟ್ಟ. ವಿನ ದೇವರು ದೊಡ್ಡವನಿದ್ದಾನೆ, ದೊಡ್ಡ ದೇವರು ಭಗವಂತ ಇದ್ದಾನೆ, ಅವರೆಲ್ಲ ಮಾಡೋಕ್ಕೆ ಸಾಧ್ಯ. ಆ ರೀತಿಯಾದ ದೇವರು ನಮ್ಮ ಜೊತೆ ಇರಬೇಕಾದ್ರೆ ನಾನು ಯಾವುದಕ್ಕೆ ಭಯಪಡಬೇಕು ಅನ್ನುವಂಥ ಮಾತುಗಳನ್ನ ಮಾನವ ಮರೆತು ಹೋಗ್ಬಿಟ್ಟ. ಇವತ್ತು ಏನು ಕೇಳಿ, ಅಯ್ಯೋ ಬ್ರದರ್ ಹಿಂಗಿದ್ದೀನಿ. ಯಾಕಮ್ಮ ಹಂಗಿದ್ಯಾ? ನಿನಗಿಂತ ದೊಡ್ಡವರು ಇದ್ದಾರಲ್ಲ ದೇವರು. ಭಯಪಡಬಾರ್ದು. ಕೆಲ್ಸಕ್ಕೆ ಹೋಗಿ ನೀವು ಭಯಪಡ್ತಿದ್ದೀರಾ? ನಾನು ಏನು ಕೆಲ್ಸಕ್ಕೆ ಹೋಗ್ತೀನಿ, ಇಷ್ಟು ಜಾಲಿಯಾಗಿದ್ದೀನಿ. ಯಾರು ಆಮೇಲೆ ಹೇಳಲ್ಲ ನೋಡಿ, ನೀವೇನು ಜಾಲಿಯಾಗಿರ್ತೀರಾ, ನಿಮಗೇನು ಪರ ಇಲ್ಲ, ನೀವೇನು ಜಾಲಿಯಾಗಿ. ಹೌದು, ನೀನು ಜಾಲಿಯಾಗಿರು. ಬಿ ಜಾಲಿ ಬಟ್ ಬಿ ಹೋಲಿ. ಜಾಲಿಯಾಗಿರಿ, ಆದರೆ ಹೋಲಿಯಾಗಿರೋದು ಕಲಿ. ನೋಡಿ, ನಾವು ಜಾಲಿಯಾಗಿರ್ತೀವಿ, ಟೆನ್ಷನೇ ಮಾಡ್ಕೊಳ್ಳಲ್ಲ. ನಾಳೆ ಬಗ್ಗೆ ನನಗೆ ಚಿಂತೆನೇ ಇಲ್ಲ. ಕೆಲವು ನನಗೆ ಯೋಚನೆ, ನಾಳೆ ಬಗ್ಗೆ ನಾನೇ ಚಿಂತೆ ಮಾಡಲ್ಲ, ನನಗೆ ಯೋಚನೆ ಆಗುತ್ತೆ. ಅದೇ ಟೆನ್ಷನ್ ನಿಮಗೆ. ಅಯ್ಯೋ ನಾಳೆ ಬರುತ್ತಲ್ವಾ, ಅಮಾವಾಸ್ಯೆ ಅಲ್ವಾ, ಅಯ್ಯೋ ನಾಳೆ ಬರುತ್ತಲ್ವಾ, ಅತ್ತೆ ಮನೆ ಬರ್ತಾರೆ, ಅಯ್ಯೋ ನಾಳೆ ಬರ್ತಾರಲ್ಲ, ಫೈನಾನ್ಸ್ನವ್ನು ಬರ್ತಾ ಇದ್ದಾನೆ, ಅಯ್ಯೋ ಹಬ್ಬ ಬರ್ತಾ ಇದ್ದ, ಅಯ್ಯೋ ಸೀರೆ ಇಲ್ಲ ರೀ, ನೆಕ್ಸ್ಟ್ ಇಲ್ಲ, ಅಯ್ಯೋ ಬೇರೆ ಅಯ್ಯೋ ಕುಯ್ಯೋನೇ ಆಯ್ತು. ವಿನ ವಾಕ್ಯ ಒಂದು ಒಳಗೆ ಮಲಗಿಕೊಂಡಾಗ ನಿಮ್ಮ ಹತ್ರ ಮಾತಾಡತ್ತೆ, ಕಾಯತ್ತೆ, ಎಚ್ಚರಗೊಂಡಾಗ ನಿಮ್ಮ ಜೊತೆ ಮಾತಾಡತ್ತೆ. ನೀನು ನಡಿಬೇಕಾದ್ರೆ ಆ ವಾಕ್ಯ ನಿಮ್ಮ ನಡೆಸ್ಕೊಂಡು ಹೋಗುತ್ತೆ. ನನ್ನ 25 ವರ್ಷ ಸೇವೆಯಲ್ಲಿ ಇದೇ ನನ್ನ ನಡೆಸ್ಕೊಂಡು ಬರ್ತಾ ಇದೆ, ಇದೇ ನಡೆಸ್ಕೊಂಡು ಹೋಗ್ತಾ ಇದೆ, ಇದೇ ನನ್ನನ್ನು ಕಾಯ್ಕೊಂಡು ನಡೀತಾ ಇದೆ, ಇದೇ ನಾನು ಮಾತಾಡ್ಕೊಂಡು ಹೋಗ್ತಾ ಇದ್ದೀನಿ. ಹಲ್ಲೆಲೂಯಾ 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 ಅಂತ. ನನಗೆ ಯಾರು ಬಾಸ್ ಇಲ್ಲ, ಪರಲೋಕದ ದೇವರು ಬಾಸ್ ಆಗಿದ್ದಾನೆ. ಆ ಬಾಸ್ಗೆ ನಾನು ನಂಬಿಕಸ್ಥನಾಗಿದ್ದೀನಿ. ಅವ್ರು ಏನು ಹೇಳ್ತಾರೆ ಅದನ್ನು ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ಹೇಳೋದು, ಹಸು ಇರೋರ್ಗೂ ಚೆನ್ನಾಗಿ ಹಾಲು ಕರ್ಕೊಡಿ. ಹಸು ಇರೋವ್ರಿಗೂ ಚೆನ್ನಾಗಿ ಹಾಲು ಕರ್ಕೊಡಿ. ಹಸು ಹಾಲು ಕರೀದೇ ಇರಬೇಕಾದ್ರೆ ಚೆನ್ನಾಗಿ ಹುಲ್ಲು ಹಾಕಿ ಅಂತಾರೆ. ನೀವು ಎರಡೂ ಉಲ್ಟಾ ಮಾಡ್ತಿದ್ದೀರ. ಹಸು ಹಾಲು ಇದ್ದಾಗ ಹೋಗಿ ಹೇಳ್ತಾರೆ ಹಾಲು ಬರಲಿ, ಹಾಲು ರಕ್ತನೇ ಬರೋದಲ್ಲಿ, ಅಷ್ಟು ಹುಲ್ಲು ಹಾಕು. ಅದಕ್ಕೆ ನಾನು ಹೇಳಿದೆ, ನಾನೊಂದು ಹಸು ಇದ್ದಾಗೆ. ಕಾಮಧೇನು. ಎಷ್ಟು ಹಾಲು ಇರ್ಕೋಬೇಕು ಹೀರ್ಕೊಳ್ಳಿ. ವಾಕ್ಯ ಬೇಕಾ, ಬ್ಲೆಸ್ಸಿಂಗ್ ಬೇಕಾ, ಮನವರಿಕೆ ಬೇಕಾ, ಸಮಾಧಾನ ಬೇಕಾ, ಸಂತೋಷ ಬೇಕಾ? ನನ್ನನ್ನು ಇಲ್ಲಿ ಇನ್ಸ್ಟ್ರೂಮೆಂಟ್ ಆಗಿ ಇಟ್ಟಿದ್ದಾರೆ ಬೆಂಗಳೂರಿಗೆ. ನನ್ನ ಇನ್ಸ್ಟ್ರೂಮೆಂಟ್ ಆಗಿ ಇಟ್ಟಿದ್ದಾರೆ, ನನ್ನದು ಇನ್ಸ್ಟ್ರೂಮೆಂಟ್ ಆಗಿಟ್ಟಿದ್ದಾರೆ. ನಿನ್ನ ಸಮಸ್ಯೆ ಎಷ್ಟು ದೊಡ್ಡದಿದ್ರು ಸರಿ, ದೇವರು ಅದನ್ನು ತೆಗೆದು ಹಾಕ್ತಾರೆ.